ನೀವು ಕೂಡ ನಿಮ್ಮ ಕೂದಲನ್ನು ದಪ್ಪ ಉದ್ದ ಸಿಲ್ಕಿ ಶೈನಿ ಮಾಡ್ಕೋಬೇಕು, ನಮ್ಮ ಕೂದಲು ಭಾಳ ಉದುರ್ಲಿಕ್ಕತ್ತಾವ ಅಂತ ಅಂದ್ಕೊಂಡಿದ್ರೆ ಈ ಮನೆಮದ್ದನ್ನು ನೀವು ಟ್ರೈ ಮಾಡಲೇಬೇಕು ರೀ. ಸೂಪರಾಗಿರೋಂಥ ರಿಸಲ್ಟ್ ಸಿಗುತ್ತೆ. ಯಾಕಂದ್ರೆ ಇವಾಗ ವೆಡ್ಡಿಂಗ್ ಸೀಸನ್ ಸ್ಟಾರ್ಟ್ ಆಗಿದೆ. ಈಗ ಒಂದು ತಿಂಗಳು 1.5 ತಿಂಗಳು ವೆಡ್ಡಿಂಗ್ ನಮ್ದು ಮದುವೆ ಅದು ಇದು ಫಂಕ್ಷನ್ ಅಟೆಂಡ್ ಮಾಡ್ಬೇಕು. ನಮ್ಮ ಕೂದಲು ತಿನ್ನಿದಾವ, ತೆಳ್ಳಗಿದಾವ, ದಪ್ಪ ಇಲ್ಲ, ವ್ಯಾಲ್ಯೂಮ್ ಇಲ್ಲ, ಮ್ಯಾನೇಜಬಲ್ ಆಗಲ್ಲ. ಆಮೇಲೆ ಡ್ಯಾಂಡ್ರಫ್ ಅದ, ಹುಣ್ಣಾಗ್ಯಾವ, ಹೊಟ್ಟೆ ಅಂದ್ರೆ ತಲೆ ಒಳಗೆ, ನಮ್ಮ ರೂಟ್ಸ್ ಭಾಳ ವೀಕ್ ಅದ. ಇಂಥವೆಲ್ಲ ಪ್ರಾಬ್ಲಮ್ ಇದ್ರೆ ನಿಮಗೆ ಈ ಒಂದು ಸೊಲ್ಯೂಷನ್ನ ನೀವು ಯೂಸ್ ಮಾಡಲಿಕ್ಕೆ ಸ್ಟಾರ್ಟ್ ಮಾಡಿದ್ರಪ್ಪ ಅಂತಂದ್ರೆ ನೀವು ನಕಲಿ ಒಂದು ಜೋಡ ಹಾಕೊಳ್ಳೋ ಅವಶ್ಯಕತೆನೇ ಇಲ್ಲ ರೀ. ನಿಮ್ಮ ಕೂದಲಾನ ಚಲೋತಂಗೆ ಸೂಪರಾಗಿ ರೌಂಡಾಗಿ ಮಾಡ್ಕೊಂಡು ಚಲೋತಂಗೆ ಎಷ್ಟು ಬೇಕಷ್ಟು ಚಂದಾಗ ಹೇರ್ ಸ್ಟೈಲ್ ಮಾಡ್ಕೊಬೋದು ನಿಮ್ಮ ವೆಡ್ಡಿಂಗ್ ಒಳಗೆ. ಎಲ್ಲರೂ ನಿಮ್ಮನ್ನೇ ನೋಡ್ತಾರೆ, ಅಟ್ರಾಕ್ಟಾಗಿ ಕಾಣಿಸ್ತೀರಿ ನೀವು ನಿಮ್ಮ ನಿಮ್ಮ ಕೇಶ ರಾಶಿಯಿಂದ ರೀ. ಅಷ್ಟೊಂದು ಒಳ್ಳೆಯ ಒಂದು ಮನೆಮದ್ದು ಅಂತ ಹೇಳ್ಬೋದು. ಸೊ ಇನ್ನೂ ನನ್ನ ಚಾನಲ್ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ, ನೀವು ಕೂಡ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ, ಫ್ಯಾಮಿಲಿ ಫ್ರೆಂಡ್ಸ್ ಜೊತೆಗೆ ಶೇರ್ ಮಾಡಿರಿ, ಲೈಕು ಕಮೆಂಟ್ಸ್ ಮಾಡ್ಲಂಗೆ ಹೋಗಲಿಕ್ಕೆ ಹೋಗಬೇಡ್ರಿ. ಸೊ ಸೂಪರಾಗಿರುತ್ತೆ. ಇದು ನೀವು ಹಚ್ಕೊತ ಬಂದ್ರಪ್ಪ ಅಂತಂತಂದ್ರೆ ನಿಮ್ಗೆ ಒಳ್ಳೆ ರಿಸಲ್ಟ್ ಸಿಗುತ್ತೆ ರೀ. ನಾ ಅದೇ ಹೇಳಿದೆ ನಿಮಗೆ, ನಕಲಿ ಕೂದಲನ್ನ ಖರೀದಿ ಮಾಡ್ಕೊಂಡು ನಾವು ಹಾಕೊಳ್ಳೋ ಅವಶ್ಯಕತೆನೇ ಇರೋದಿಲ್ಲ. ವಿಗ್ ಈ ಥರ ಯೂಸ್ ಮಾಡ್ತಾ ಹಾಕೊಳ್ಳೋ ಅವಶ್ಯಕತೆನೇ ಇಲ್ಲ. ಸೂಪರಾಗಿರೋಂಥ ರಿಸಲ್ಟ್ ಸಿಗುತ್ತೆ ರೀ ನಿಮಗೆ, ವಿಸಿಬಲ್ ಆಗಿರೋಂಥ ರಿಸಲ್ಟ್ ಸಿಗುತ್ತೆ. ಒಂದು 15ರಿಂದ 20 ದಿನದೊಳಗೆ, ಅಂದರೆ ನಿಮ್ಮ ಒಂದು ಸೀಸನ್ ವೆಡ್ಡಿಂಗ್ ಸೀಸನ್ ಎಲ್ಲ ಸ್ಟಾರ್ಟ್ ಆಗ್ಯಾವ ಅಂತ ಹೇಳಿದ ಅದು ಇನ್ನೊಂದು 15-20 ದಿನ ಐತಪ್ಪ ಅಂತಂದಾಗ ಇದನ್ನ ಸ್ಟಾರ್ಟ್ ಮಾಡಿಬಿಡ್ರಿ. ಸೂಪರಾಗಿರೋಂಥ ರಿಸಲ್ಟ್ ಸಿಗುತ್ತೆ. ಸೊ ಫಸ್ಟ್ ಇಂಗ್ರೀಡಿಯೆಂಟ್ಸ್ ಬಂದುಬಿಟ್ಟು ನಾನು ಇಲ್ಲಿ ಮೆಂತ್ಯಕಾಳು ತೊಗೊಂಡಿನಿ. ಮೆಂತ್ಯಕಾಳು ಬಗ್ಗೆ ನಿಮ್ಗೆ ಎಲ್ಲರಿಗೂ ಗೊತ್ತಿರುತ್ತೆ. ಇದ್ರ ಹೇರ್ ಪ್ಯಾಕ್, ಹೇರ್ ಆಯಿಲ್, ಟೋನರ ಸಖತ್ತಾಗಿರೋಂಥ ರಿಸಲ್ಟ್ ಇದೆ. ನಿಮ್ಮ ಕೂದಲನ್ನು ರೀಗ್ರೋತ್ ಮಾಡುತ್ತೆ, ನಿಮ್ಮ ಕೂದಲನ್ನು ಸಿಲ್ಕಿ ಶೈನಿ ಮಾಡುತ್ತೆ. ಆಮೇಲೆ ನಿಮ್ಮ ಕೂದಲು ಬೆಳ್ಳಗಾಗ್ಲಿಕ್ಕತ್ತಿದ್ರೆ ಅದನ್ನು ಕಲರ್ ಮಾಡುತ್ತೆ, ಅಂದರೆ ಕರ್ಗ ಮಾಡುತ್ತೆ. ಆಮೇಲೆ ಇವಾಗ ನೋಡಿರಿ, ಚಿಕ್ಕ ವಯಸ್ಸಲ್ಲಿ ನಮ್ಮ ಕೂದಲೆಲ್ಲ ಬೆಳ್ಳಗಾಗ್ತಿರ್ತಾವೆ. ಅದಕ್ಕೆ ಸೂಪರಾಗಿರುವಂಥ ಮನೆ ಮದ್ರಿ. ನಿಮ್ಮ ಕೂದಲನ್ನು ಬೆಳ್ಳಗಾಗಲಿಕ್ಕೆ ಬಿಡಂಗಿಲ್ಲ. ಇದು ಥಿಕ್ನೆಸ್ ಮಾಡುತ್ತೆ, ಅಂದರೆ ನಿಮ್ಮ ಕೂದಲ ತೆಳ್ಳಗಿದ್ರೆ ದಪ್ಪ ಮಾಡಲಿಕ್ಕೆ ಸ್ಟಾರ್ಟ್ ಮಾಡುತ್ತೆ, ರೀಗ್ರೋತ್ ಮಾಡುತ್ತೆ ರೀ. ಅಲ್ಲಿ ಕೂದಲು ಹೋಗಿರ್ತಾವೆ ಅಲ್ಲೆಲ್ಲ ರೀಗ್ರೋತ್ ಮಾಡುತ್ತೆ. ಸೊ ನಾ ಇಲ್ಲಿ ಒಂದು ಬಾಟಲ್ ತೊಗೊಂಡಿನಿ. ನಾನು ಆಲ್ರೆಡಿ ಇದನ್ನು ಯೂಸ್ ಮಾಡೀನಿ, ಸೂಪರಾಗಿರುವಂಥ ರಿಸಲ್ಟ್ ಬಂದದ್ರಿ. ಸೊ ಹಾಗಾಗಿ ನಿಮ್ಮ ಜೊತೆಗೆ ನಾನು ಇಲ್ಲಿ ಶೇರ್ ಮಾಡ್ಲಿಕ್ಕತ್ತೀನಿ. ನಿಮ್ಗೆ ಗೊತ್ತೇ ಇರುತ್ತೆ, ನನಗೆ ಒಳ್ಳೆ ರಿಸಲ್ಟ್ ಬಂದ ಮೇಲೆ ಅಷ್ಟೇ ನಾನು ಇಲ್ಲಿ ತೋರಿಸ್ತಿರ್ತೀನಿ. ಯಾಕಂದ್ರೆ ನನ್ನ ಸಬ್ಸ್ಕ್ರೈಬರ್ ನನ್ನನ್ನು ನಂಬ್ಕೊಂಡು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿರ್ತಾರೆ, ಫಾಲೋ ಮಾಡ್ತಿರ್ತಾರಂದ್ರೆ ಅವ್ರಿಗೆ ಒಂದು ಒಳ್ಳೆ ರಿಸಲ್ಟ್ ಸಿಗಬೇಕು ಅನ್ನೋ ಆಸೆ ನಮಗೂ ಇರುತ್ತೆ ರೀ. ಸೊ ಹಾಗಾಗಿ ನಾ ಇಲ್ಲಿ ಒಂದು ಖಾಲಿ ಬಾಟಲ್ ತೊಗೊಂಡೀನಿ. ಸೊ ಆಲ್ರೆಡಿ ನಾನು ಯೂಸ್ ಮಾಡಿದ್ದೆ ರೀ ಅದು. ಅದ್ರೊಳಗೆ ಇನ್ನೂ ಸ್ವಲ್ಪ ಎಣ್ಣೆ ಅದ. ಸೊ ನಿಮಗೆ ತೋರಿಸ್ಬೇಕನ್ನೋ ಸಲುವಾಗಿ ನಾನು ಅಲ್ಲಿ ಅದರೊಳಗೆ ಯೂಸ್ ಮಾಡ್ಲಿಕ್ಕತ್ತೀನಿ. ಇದು ಜಾಮ್ ಡಬ್ಬಿ ರೀ, ಖಾಲಿ ಆಗಿರ್ತಾವಲ್ಲ, ಯಾವುದೋ ಡಬ್ಬಿ ನಿಮ್ಮ ಮನೆಯೊಳಗೆ ಯಾವುದೋ ಒಂದು ಯೂಸ್ ಮಾಡ್ಕೊಳ್ರಿ. ಕಾಜಿನ ಬಾಟಲ್ ಅದ ರೀ ಅದು. ಸೊ ನಿಮ್ಮ ಇಷ್ಟ, ನಿಮ್ಗೆ ಯಾವುದೋ ಥರ ನಿಮ್ಗೆ ಯೂಸ್ ಅನಿಸುತ್ತೋ ಅದನ್ನು ಯೂಸ್ ಮಾಡ್ಕೊಳ್ರಿ. ನಾ ಇಲ್ಲಿ ಆ ಬಾಟಲ್ ಒಳಗೆ 1 ಸ್ಪೂನ್ ನಾ ಇಲ್ಲಿ ಮೆಂತ್ಯಕಾಳು ಹಾಕ್ಕೊಂಡೀನಿ. ಮೆಂತ್ಯಕಾಳು ಹಾಕೊಂಡ್ಮೇಲೆ ಇಲ್ಲಿ ನಾನು ಸರ್ಸೋ ತೇಲ್ ಅಂತ ಹೇಳ್ತೀವಿ, ಅಂದರೆ ಸಾಸಿವೆ ಎಣ್ಣೆನೂ ಅದ ರೀ, ಆಮೇಲೆ ಕೊಬ್ಬರಿ ಎಣ್ಣೆನೂ ಅದ. ನಿಮ್ಗೆ ಯಾವ್ದು ಇಷ್ಟ ಅನಿಸುತ್ತೆ, ನಿಮ್ಗೆ ಯಾವುದು ಚಲೋ ಅನಿಸುತ್ತೆ, ಯಾವುದು ನಿಮಗೆ ಹಚ್ಕೊಳ್ಳಿಕ್ಕೆ ಈಸಿ ಅನಿಸುತ್ತೆ, ಈಸಿನೇ ಅದ ರೀ ಎಲ್ಲವೂ ಹಚ್ಕೊಳ್ಳುವ. ಬಟ್ ನೀವು ಒಬ್ಬೊಬ್ಬರಿಗೆ ಆಗಿ ಬರ್ತಿರೋದಿಲ್ಲ, ಆಗಿ ಬರ್ತಿರೋದಿಲ್ಲ ಅಂತ ಏನಿಲ್ಲ ರೀ. ಸರ್ಸೋ ಆಯಿಲ್ ಎಲ್ಲರೂ ಯೂಸ್ ಮಾಡೇ ಮಾಡ್ತಾರೆ. ಇವಾಗ ಇದು ಟ್ರೆಂಡಿಂಗು ಜಾಸ್ತಿ ಅದ. ನಾ ಮಾತ್ರ ಇದನ್ನು ಅಡುಗೆಗೆ ಯೂಸ್ ಮಾಡ್ತೀನಿ. ಆಮೇಲೆ ಈ ಥರ ಬಾಡಿಗೆ ಮಸಾಜ್ ಮಾಡಲಿಕ್ಕೆ, ಆಮೇಲೆ ಕೂದಲಿಕ್ಕೆ ಹಚ್ಕೊಳ್ಳಿಕ್ಕೆ ಭಾಳ ಯೂಸ್ ಮಾಡ್ತೀನಿ ನಾನಿಲ್ಲಿ ಇವತ್ತು ನಿಮಗೆ ತೆಂಗಿನಕಾಯಿ ಎಣ್ಣೆ, ಅಂದರೆ ಕೊಕೊನಟ್ ಆಯಿಲ್, ಅಂದರೆ ಕೊಬ್ಬರಿ ಎಣ್ಣೆನ ಹಾಕಿ ತೋರಿಸ್ಲಿಕ್ಕತ್ತೀನಿ. ಯಾಕಂದರೆ ಇದು ಮನೆಯೊಳಗೆ ಎಲ್ಲರಿಗೂ ಈಸಿಯಾಗಿ ಸಿಗುತ್ತೆ, ಮತ್ತು ನೀವು ಡಿಸ್ಟರ್ಬ್ ಆಗಬಾರ್ದು. ಸೊ ಅವ್ರು ಅದನ್ನು ಹಾಕಿದ್ರೆ ಚಲೋ ತೆಂಗ ರಿಸಲ್ಟ್ ಬರುತ್ತೋ ಇಲ್ಲೋ ಅಂತ ಈ ಥರ. ಸೊ ಹಾಗಾಗಿ ಇಲ್ಲಿ ಹಾಕಿ ತೋರಿಸ್ಲಿಕ್ಕತ್ತೀನಿ. ಅದನ್ನು ನಾ ಇಲ್ಲಿ ಒಂದು 200 ಗ್ರಾಮ್ನಷ್ಟು ಹಾಕ್ಕೊಂಡೇನು ರೀ. ಹಾಕ್ಕೊಂಡು ಇದನ್ನು ಚಲೋತ್ನಂಗೆ ಮುಚ್ಚಳ ಮುಚ್ಚಿ ಒಂದು 3 ದಿನ ಹಿಂಗೆ ಬಿಟ್ಬಿಡ್ರಿ. ಇದನ್ನು ಬಿಸಿಲು, ಇವಾಗ ಚಳಿಗಾಲ ಅದ ರೀ, ಬಿಸಿಲು ಎಲ್ಲಿ ಬರುತ್ತೆ ನೋಡಿರಿ, ಆ ಒಂದು ಪ್ಲೇಸ್ನಾಗ ಇಟ್ಟು ಬಂದುಬಿಡ್ರಿ. ಒಂದು 3 ಡೇಸ್ ಓಪನ ಮಾಡ್ಲಿಕ್ಕೆ ಹೋಗ್ಬೇಡ್ರಿ. ಸೊ ನಾ 3 ಡೇಸ್ ಆದಮೇಲೆ ತೋರಿಸ್ಲಿಕ್ಕತ್ತೀನಿ ನೋಡಿರಿ, ಎಷ್ಟು ಚಂದ ಉಬ್ಬ್ಯಾವ್ರಿ ಒಳಗಡೆ. ಈ ಥರ ನೀವು ಅಂದರೆ ಇದು ಒಂದು ಒರಿಜಿನಲ್ ಆದಂಥ ಒಂದು ಮೆಂತ್ಯ ಕಾಳಿನ ಎಣ್ಣೆ ರೀ ಇದು. ಸೊ ನಿಮಗೆ ಗೊತ್ತಿರುತ್ತೆ, ಮೆಂತ್ಯ ಕಾಳಿನ ಎಣ್ಣೆ ನಮ್ಮ ಕೂದಲೇನು ಮುಲಾಯಮ್, ಅಂದರೆ ನಮ್ಮ ಕೂದಲನ್ನು ಸಾಫ್ಟ್ ಆ್ಯಂಡ್ ಸಿಲ್ಕಿ ಮಾಡ್ತೀರಿ. ಜಸ್ಟ್ ಯೂಸ್ ಮಾಡಿರಿ, ಒಂದೇ ಸರಿ ಅಪ್ಲಿಕೇಶನ್ ಒಳಗೆ ಅಪ್ಲೈ ಒಳಗೆ ಇಷ್ಟೊಂದು ಒಳ್ಳೆ ರಿಸಲ್ಟ್ ಸಿಗುತ್ತೆ. ಖರೇನ ಸಖತ್ತಾಗಿರುತ್ತೆ. ಈ ಥರ ನೀವು ಯೂಸ್ ಮಾಡಿರೋದಿಲ್ಲ ಇನ್ನೂವರೆಗಾದರೂ. ಸೊ ಯೂಸ್ ಮಾಡಿ, ಸೂಪರಾಗಿರೋಂಥ ರಿಸಲ್ಟ್ ಸಿಗುತ್ತೆ ನಿಮಗೆ. ನೀವು ಫಸ್ಟ್ ಅಪ್ಲೈ ಒಳಗನ ನೀವು ಹಚ್ಕೊಳ್ತೀರ, ಫಸ್ಟ್ ಅಪ್ಲೈ ಒಳಗೆ ನಿಮ್ಗೆ ಇಷ್ಟೊಂದು ಕೂದಲು ಉದುರೋ ಜಲ್ದಿನ ಕಡಿಮೆ ಆಗುತ್ತೆ, ಕಾಣಿಸುತ್ತೆ, ವಿಸಿಬಲ್ ಆಗಿರಿ, ಸಖತ್ತಾಗಿರುತ್ತೆ. ಇದನ್ನು ಈ ಥರ ಶೇಕ್ ಮಾಡಿ ಹಚ್ಕೊಳ್ಬೋದು. ನೀವು ಯಾವಾಗ ಯೂಸ್ ಮಾಡ್ತೀರಿ ಅಥವಾ
ಹಚ್ಕೊಳ್ತಿರ್ತೀರಿ ಆವಾಗ ಇದನ್ನು ಸ್ವಲ್ಪ ಬಿಸಿಲಿಗೆ ಇಡ್ರಿ. ಯಾಕಂತಂದರೆ ಇದು ಕೊಬ್ಬರಿ ಎಣ್ಣೆ ಹಾಕಿವಿಲ್ಲ ಸ್ವಲ್ಪ ಗಟ್ಟಿ ಆಗಿಬಿಡುತ್ತೆ ರೀ. ಹಾಗಾಗಿ ಒಂದು ವೇಳೆ ನೀವು ಸಾಸಿವೆ ಎಣ್ಣೆ ಹಾಕಿದ್ರೆ ಅದು ಗಟ್ಟಿ ಆಗಂಗಿಲ್ಲ. ನಿಮ್ಗೆ ಯಾವ್ದು ಬೇಕು ಅದನ್ನು ಯೂಸ್ ಮಾಡ್ಕೊಳ್ರಿ. ಇವಾಗ ಚಳಿಗಾಲ ಒಳಗೆ ಸಾಸಿವೆ ಎಣ್ಣೆ ಹಾಕಿದ್ರೆ ಸೂಪರ್ ಆಗಿರುವಂಥ ರಿಸಲ್ಟ್ ಕೂಡ ಸಿಗುತ್ತೆ ರೀ. ಆಮೇಲೆ ಅದೇ ನಮ್ಮ ಬಾಡಿಗೆ ಹೀಟನ್ನು ಕೂಡ ಕೊಡುತ್ತೆ. ಸೊ ನೆಕ್ಸ್ಟ್ ಬಂದುಬಿಟ್ಟು ನಡೀರಿ ನೆಕ್ಸ್ಟ್ ಬಂದುಬಿಟ್ಟು ನಾನು ಇಲ್ಲಿ ಏನು ಯೂಸ್ ಮಾಡ್ಲಿಕ್ಕತ್ತೀನಿ ಅಂದರೆ ಸ್ಕಿಪ್ ಮಾಡಿದ ಎಂಡ್ ತನಕ ನೋಡಿರಿ. ಇದ್ರೊಳಗೆ ಸೂಪರ್ ಆಗಿರೋಂಥ ರಿಸಲ್ಟ್ ನಿಮಗೆ ಬೇಕಪ್ಪ ಒಂದು 15 ದಿನದೊಳಗೆ ನಮ್ದು ಒಂದು ಫಂಕ್ಷನ್ ಅದ, ಬೇರೆ ನಕಲಿ ಕೂದಲ ನಾವು ಹಾಕೊಳಕ್ಕೆ ಒಲ್ವಿ, ನಮ್ಮ ಕೂದಲನ ನಮಗೆ ಬೇಕು, ನಾವು ಚಲೋ ತಂಗೆ ಹೇರ್ ಸ್ಟೈಲ್ ಅದು ಮಾಡ್ಕೋಬೇಕಂತ ಅಂದ್ರೆ ನೀವು ಇದನ್ನು ಸ್ಕಿಪ್ ಮಾಡಿದ್ರೆ ಎಂಡ್ ತನಕ ನೋಡಲೇಬೇಕು ರೀ. ಯಾವ್ಯಾವ ಇಂಗ್ರೀಡಿಯೆಂಟ್ಸ್ನ ಯೂಸ್ ಮಾಡ್ಯಾನ ಅಂತೇಳಿ ಸ್ಟೆಪ್ ಬೈ ಸ್ಟೆಪ್ ತೋರಿಸ್ತೀನಿ. ಸೊ ಸ್ಕಿಪ್ ಮಾಡ್ದಂಗೆ ನೋಡಿರಿ. ನಾ ಇಲ್ಲಿ ಅಕ್ಕಿ ತೊಗೊಂಡೀನಿ. ನೀವು ಯಾವ ಬ್ರ್ಯಾಂಡ್ ಬೇಕು ಅದನ್ನು ಯೂಸ್ ಮಾಡ್ಕೊಳ್ರಿ. ಅಕ್ಕಿ ನಮ್ಮ ಬ್ಯೂಟಿ ಸೀಕ್ರೆಟ್ ಇದು. ಏನ್ಸಿಯಂಟ್ ಕಾಲದಿಂದನೂ ಇದನ್ನು ಯೂಸ್ ಮಾಡ್ತಾರೆ. ಬಟ್ ಒಂದಿಷ್ಟು ಜನಕ್ಕೆ ಗೊತ್ತದ, ಒಂದಿಷ್ಟು ಜನಕ್ಕೆ ಗೊತ್ತಿಲ್ಲ. ಇವಾಗ ಟ್ರೆಂಡಿಂಗ್ ಜಾಸ್ತಿ ಅದ, ಆಮೇಲೆ ಸೋಷಿಯಲ್ ಮೀಡಿಯಾ ಜಾಸ್ತಿ ಬಂದಮೇಲೆ ಇದ್ರ ಬಗ್ಗೆ ಎಲ್ರಿಗೂ ಮಾಹಿತಿ ಸಿಕ್ಕಿರುತ್ತೆ ರೀ. ಸೊ ನಾ ಇಲ್ಲಿ ಒಂದು 2 ಸ್ಪೂನ್ ಅಕ್ಕಿನ ತೊಗೊಂಡೀನಿ. ಯೂಸ್ ಮಾಡಲೇಬೇಕು ರೀ. ಖರೇನೆ ಇದು ನಮ್ಮ ಸ್ಕಿನ್ಗೆ ಎಕ್ಸ್ಫೋಲಿಯೇಟ್ ಕೆಲಸ ಮಾಡುತ್ತೆ ರೀ. ನಮ್ಮ ಹೇರ್ಸ್ಗೆ ಅಂದ್ರೆ ನಮ್ಮ ಕೂದಲಕ್ಕೆ ಒಂದು ಚಮಕ್ ಅಂದ್ರೆ ಒಂದು ಹೊಳಪು ತರುತ್ತೆ ರೀ. ಆಮೇಲೆ ನಮ್ಮ ಕೂದಲನ್ನ ಉದ್ದ ಮಾಡಲಿಕ್ಕೆ, ಥಿಕ್ನೆಸ್ ಮಾಡಲಿಕ್ಕೆ, ಕೂದಲು ಉದುರದೇ ಇರೋಂಗೆ ನೋಡ್ಕೊಳ್ಳಿಕ್ಕೆ ಭಾಳ ಹೆಲ್ಪ್ ಮಾಡುತ್ತೆ ರೀ ಇದು. ನಾ ಒಂದು 2 ಸ್ಪೂನ್ ಅದನ್ನು ಅಕ್ಕಿ ತೊಗೊಂಡು ಒಂದು ಚಲೋತ್ನಂಗೆ ತೊಳ್ಕೊಂಡು ನೀರು ಹಾಕ್ಕೊಂಡು ಓವರ್ ನೈಟ್ ಹಂಗೆ ಬಿಟ್ಟಿದ್ದೆ. ನೋಡ್ಬೋದು ಇಲ್ಲಿ ಎಷ್ಟು ಚಂದ ಅವು ಸಹಿತ ಉಬ್ಬ್ಯಾವ್ರಿ, ಹೌದಲ್ರಿ. ಸೊ ಇದು ಪರ್ಮಿಟ್ ಆದಮೇಲೆ ಇದ್ರದ್ದು ಒಂದು ನೀರೇನು ಚಲೋತ್ನಂಗೆ ಕ್ಯೂಚ್ರಿ. ಅದನ್ನು ಹಾಗೆ ನೀರು ಹಾಕೊಳಿಕ್ಕೆ ಬೇಡ. ಅದ್ರೊಳಗೆ ಚಲೋತ್ತಂಗೆ ಕ್ಯೂಚಿದ್ರಪ್ಪ ನೀವು ಕೈಯಿಂದನೇ ಕ್ಯೂಚ್ಕೊಳ್ರಿ. ಕೈಯಿಂದ ಕ್ಯೂಚಿದ್ರೆ ಅದರೊಳಗೆ ಇರುವಂಥ ಒಂದು ಒಳ್ಳೆಯ ಗುಣ ಆ ನೀರೊಳಗೆ ಬರುತ್ತೆ ರೀ. ಸೊ ಆ ನೀರನ್ನು ನಾವಿಲ್ಲಿ ಏನು ಮಾಡ್ಲಿಕ್ಕತ್ತಪ್ಪ ಅಂತಂದ್ರೆ ಒಂದು ಸೋಸ್ ಇಟ್ಕೊಳ್ರಿ ಸಪ್ರೇಟಾಗಿ. ಸಪ್ರೇಟ್ ಇದನ್ನು ನೀವು ಈ ಟೋನರ್ನ ನೀವು ಜಸ್ಟ್ ಕೂದಲಕ್ಕೆ ಅಷ್ಟೇ ಅಲ್ದೇ ನಿಮ್ಮ ಫೇಸ್ಗೆ ಸಹಿತ ನೀವು ಸ್ಪ್ರೇ ಮಾಡ್ಕೊಳ್ಬೋದು ರೀ. ನೋಡಿರಿ ಇಷ್ಟು ಸಣ್ಣ ಸಣ್ಣ ಟಿಪ್ಸ್ ಕೊಡ್ತಿರ್ತೀನಿ ನಿಮಗೆ ಫ್ರೀಯಾಗಿ. ಅದಕ್ಕೆ ನಾನು ಹೇಳಿದೆ ನಿಮಗೆ ಸ್ಕಿಪ್ ಮಾಡ್ದಂಗೆ ನೋಡಿರಿ. ಯಾಕಂದ್ರೆ ನನ್ನ ಒಂದು ವಿಡಿಯೋ ಒಳಗೆ ನಾ ತೋರಿಸೋದಕ್ಕಿಂತ ಟಿಪ್ಸು ಸಹಿತ ಜಾಸ್ತಿ ಸಿಗ್ತಿರ್ತಾವೆ ರೀ ನಿಮಗೆ. ಸೊ ಈ ಚಳಿಗಾಲದೊಳಗೆ ನಿಮ್ಮ ಸ್ಕಿನ್ ಡ್ರೈ ಅದು ಆಗಿದ್ರೆ ಅದನ್ನು ಹೈಡ್ರೇಟ್ ಮಾಡಲಿಕ್ಕೆ, ನಿಮ್ಮ ಸ್ಕಿನ್ನನ್ನು ಗ್ಲೋ ಮಾಡಲಿಕ್ಕೆ ಕೆಲಸ ಮಾಡುತ್ತೆ ರೀ. ನಾ ಇದನ್ನು ಒಂದು ಸ್ಪ್ರೇ ಬಾಟಲ್ ಒಳಗೆ ಹಾಕೊಂಡೀನಿ. ಈ ಥರ ಸ್ಪ್ರೇ ಬಾಟಲ್ ಒಳಗೆ ಹಾಕೋರಿ. ಇದನ್ನು ಯಾವ ಥರ ನಾ ಯೂಸ್ ಮಾಡಬೇಕಂತ ಸಹಿತ ತೋರಿಸ್ತೀನಿ. ಅದಕ್ಕೆ ಸ್ಕಿಪ್ ಮಾಡ್ದಂಗೆ ನೋಡಿರಿ. ಸೊ ಮೂರನ್ನು ನಾ ಇಲ್ಲಿ ತೋರಿಸ್ಲಿಕ್ಕತ್ತೀನಿ. ಇನ್ನು 3ನೇ ಇಂಗ್ರೀಡಿಯೆಂಟ್ಸ್ ಬಂದುಬಿಟ್ಟು ನಾ ಇಲ್ಲಿ ಮೆಂತ್ಯ ಕಾಳನ್ನೇ ತೊಗೊಂಡೀನಿ ವಾಪಸ್ ರೀ. ಅದನ್ನು ಸಹಿತ ಒಂದು ಬೌಲ್ನಾಗ ಅಥವಾ ನಿಮ್ಗೆ ಯಾವ ರೀತಿ ಯೂಸ್ ಆಗುತ್ತಾ, ಯಾವ ರೀತಿ ನಿಮಗೆ ಹಾಕ್ಬೇಕನ್ಸುತ್ತೆ ಅಂದರೆ ಎದ್ರೊಳಗೆ ಯೂಸ್ ಮಾಡ್ಬೇಕು ಅನ್ಸುತ್ತೆ ಅದ್ರೊಳಗೆ ನೀವು ಹಾಕ್ಕೊಳ್ರಿ. ನಾ ಇಲ್ಲೊಂದು ಕಾಜಿಂದ ಗ್ಲಾಸ್ ತೊಗೊಂಡಿನಿ. ಅದ್ರೊಳಗೆ 1 ಸ್ಪೂನ್ ಮೆಂತ್ಯಕಾಳನ್ನು ಹಾಕೊಂಡೀನಿ ರೀ. ಮೆಂತ್ಯಕಾಳು ಹಾಕಿಬಿಟ್ಟು ಅದ್ರೊಳಗೆ ಒಂದು ಅರ್ಧ ಗ್ಲಾಸ್ ನೀರು ಹಾಕಿ ನಾನು ಅದನ್ನು ಚಲೋತ್ತಂಗೆ ಮಿಕ್ಸ್ ಮಾಡ್ಕೊಂಡು ಅದನ್ನು ಮುಚ್ಚಿ ಓವರ್ ನೈಟ್ ಸೋಕ್ ಮಾಡಲಿಕ್ಕೆ ಬಿಟ್ಬಿಡ್ರಿ, ನೆನಿಲಿಕ್ಕೆ. ಸೊ ಇಲ್ಲಿ ನೀವು ನೋಡ್ತಿರ್ಬೋದು ನೆಂದೆಲ್ಲ ಎಷ್ಟು ಚಂದ ಉಬ್ಬಿ ಬಂದಾವ್ರಿ. ಖರೇನ ಇದು ನಿಮಗೆ ತೋರಿಸ್ಕೊಂತ ಒಂದಿಷ್ಟು ಕುಂಡನ ತಿಂದಬಿಟ್ಟೇನಿ. ನೀವು ಅಂದ್ಕೊಳ್ಬೋದು ಇದ್ರದ್ದು ತಿನ್ನಿರಿ ನೀವು ಎಷ್ಟು ಸಖತ್ತಾಗಿರುತ್ತೆ. ಖರೇನೆ ಇದನ್ನು ನೀವು ಯೂಸ್ ಮಾಡಿರಿ. ಜಸ್ಟ್ ಲೈಕ್ ವಾವ್ ಅಂತೀರಿ ನೀವು. ಜಸ್ಟ್ ಒಂದು ಸರಿ ಅಪ್ಲೈ ಮಾಡ್ಕೊಳ್ರಿ. ನಿಮ್ಮ ಕೂದಲು ಎಷ್ಟು ಜಲ್ದಿ ಉದುರೋದು ನಿಲ್ಲುತ್ತೆ. ನೀವು ಹಾರಬೇಕು ಖರೇನ. ಸೊ ಸಖತ್ತಾಗಿರುತ್ತೆ. ಇದ್ರ ನೀರು ಸಹಿತ ನಾನು ಸೋಸ್ಕೊಂಡು ಒಂದು ಸ್ಪ್ರೇ ಬಾಟಲ್ ಹಾಕ್ಕೊಂಡೆ. ನಿಮ್ಮ ಹತ್ರ ಸ್ಪ್ರೇ ಬಾಟಲ್ ಇಲ್ಲಪ್ಪ ಅಂತಂತಂದ್ರೆ ನೀವು ಕಾಟನ್ ಇರುತ್ತಲ್ರಿ, ಒಂದು ಉಂಡೆ ಮಾಡಿಕೊಂಡು ನೀವು ಸ್ಕ್ಯಾಲ್ಪಿಗೆಲ್ಲ ಹಚ್ಕೋಬೋದು. ಸೊ ನಡೀರಿ ಇದನ್ನು ಯಾವಾಗ ಹೆಂಗೆ ಯೂಸ್ ಮಾಡ್ಬೇಕಂತ ಹೇಳ್ತೀನಿ. ಇಲ್ಲಿ ನಾ ಆಯಿಲ್ ತೋರಿಸಿದ್ದೆಲ್ಲ, ಈ ಆಯಿಲ್ ಬಂದುಬಿಟ್ಟು ನೈಟ್ ಫುಲ್ ಹಚ್ಕೊಳ್ರಿ, ಓವರ್ ನೈಟ್. ಆಮೇಲೆ ಈ ಮೆಂತ್ಯಕಾಳಿಂದ ಒಂದು ಟೋನರ್ ತೋರಿಸಿದ್ನಲ್ಲ ಅದನ್ನು ಬೆಳಗ್ಗೆ ಎದ್ದು ಸ್ನಾನ ಮಾಡೋಕ್ಕಿಂತ ಮುಂಚೆ ಅರ್ಧ ಗಂಟೆ ಮುಂಚೆ ಹಚ್ಕೊಳ್ರಿ. ಆಮೇಲೆ ಈ ರೈಸ್ ವಾಟರ್ ಏನದಲ್ರಿ, ಇನ್ನೊಂದು ಅಕ್ಕಿ ನೀರು, ಅದನ್ನು ಸ್ನಾನ ಮಾಡಿದ ಮೇಲೆ ನಿಮ್ಮ ಕೂದಲು ಡ್ರೈ ಆದಮೇಲೆ ಹಾಕ್ಕೊಳ್ರಿ. ಸೊ ಸೂಪರಾಗಿರುವಂಥ ರಿಸಲ್ಟ್ ಸಿಗುತ್ತೆ. ಕರೆನೇ ಇನ್ನೊಂದು ಸರಿ ಕೇಳ್ಕೊಳ್ರಿ. ಎಣ್ಣೆನ ಓವರ್ ನೈಟ್ ಹಚ್ಕೊಳ್ರಿ, ಮೆಂತ್ಯಕಾಳಿನ ಎಣ್ಣೆ. ಆಮೇಲೆ ಮೆಂತ್ಯಕಾಳಿನ ನೀರು ಅರ್ಧ ಗಂಟೆ ಮುಂಚೆ ಹಚ್ಕೊಳ್ರಿ ಸ್ನಾನ ಮಾಡೋಕ್ಕಿಂತ ಮುಂಚೆ. ಆಮೇಲೆ ಈ ರೈಸ್ ವಾಟರ್ ಅಂದರೆ ಅಕ್ಕಿ ನೀರು ಸ್ನಾನ ಆದಮೇಲೆ ಸ್ಪ್ರೇ ಮಾಡಿರಿ. ಸೂಪರಾಗಿರುವಂಥ ರಿಸಲ್ಟ್ ಸಿಗುತ್ತೆ. ಈ ವಾರದಲ್ಲಿ 2 ರಿಂದ 3 ಸರಿ ಯೂಸ್ ಮಾಡಿರಿ. ಥ್ಯಾಂಕ್ ಯು ಸೊ ಮಚ್.